ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾತ್ರೋರಾತ್ರಿ ನಿರ್ಮಾಣ ಹಂತದ ಮನೆಯನ್ನ ನೆಲಸಮ ಮಾಡಿರುವಂತಹ ಘಟನೆ ನಡೆದಿದೆ. ಸಾಲ ಮಾಡಿ ಕಟ್ಟಿದ್ದ ಮನೆಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ದೊಮ್ಮರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರೋರಾತ್ರಿ ನಿರ್ಮಾಣ ಹಂತದ ಮನೆಯನ್ನ ನೆಲಸಮಗೊಳಿಸಲಾಗಿದೆ. ಸಾಲ ಸೋಲ ಮಾಡಿ ಕಟ್ಟಿದ್ದ ಮನೆಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ದೊಮ್ಮರಹಳ್ಳಿಯಲ್ಲಿ ನಡೆದಿದೆ. ಶಶಿಕಲಾ ಮಂಜುನಾಥ್ ಎಂಬುವವರಿಗೆ ಸೇರಿದ ಮನೆ ಇದು ಅಂತ ಗೊತ್ತಾಗಿದೆ. ಮಾಂಗಲ್ಯ ಸರ ಅಡವಿಟ್ಟು ಮನೆ ನಿರ್ಮಾಣವನ್ನ ಮಾಡ್ತಿದ್ರು ಶಶಿಕಲಾ. ಧ್ವಂಸವಾದ ಮನೆ ನೋಡಿ ಪಾಪ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿ ಹಣ ಖರ್ಚು ಮಾಡಿದೆ. ರಂಗಸ್ವಾಮಯ್ಯ ಹಾಗೂ ಕುಟುಂಬದ ವಿರುದ್ಧ ಮನೆ ಧ್ವಂಸ ಮಾಡಿರುವಂತಹ ಆರೋಪ ಇವರು ಮಾಡ್ತಾ ಇದ್ದಾರೆ. ಜಾಗ ನಮ್ಮದು ಅಂತ ನ್ಯಾಯಾಲಯದಲ್ಲಿ ನಾವು ಸ್ಟೇ ಮಾಡಿಸಿದ್ರು. 2 ವರ್ಷಗಳ ಬಳಿಕ ನಮ್ಮ ಪರ ಆದೇಶ ಬಂದಿತ್ತು, ಆದ್ರೂ ಮನೆ ಧ್ವಂಸ ಮಾಡಿದ್ದಾರೆ ಅಂತ ಶಶಿಕಲಾ ಗೋಳಾಡ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎಲ್ಲ ತಂದಿಗೆ ಹಾಕ್ಬಿಟ್ಟು ಎಲ್ಲ ನೈಟ್ ಹೊಡಕ್ ಹೋಗೋಣ ಡೆಮಾಲಿಶ್ ಮಾಡಿ ಈ ತರ ಮಾಡ್ಯಾರ. ಅವ್ರು ಯಾರು ಬಂದ್ಸಕ್ ಯಾರು ಆಗಲ್ಲ ಸರ್. ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಆಗದಿಲ್ಲ ಅವ್ರನ್ನ ಬಂದ್ಸಕ್ಕೆ. ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ಇದು ಅರ್ಧ ಕಾರಣ, ಹೊಡಿಯಕ್ಕೆ ಅರ್ಧ ಕಾರಣ. ಹಿಂದೆಗಡೆ ಒಂದು ಆಲೆ ಕಂಪ್ನಿ ಎಲ್ಲ ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿದ್ದ. ಅವಾಗ ಕಂಪ್ಯೂಟರ್ ನಾನು ಹಡ ಇಕ್ಕಿ ಎಲ್ಲ ತಂದಿಗೆ ಹಾಕ್ಬಿಟ್ಟು ಎಲ್ಲ ನೈಟ್ ಹೊಡಕ್ ಹೋಗೋಣ ಡೆಮಾಲಿಶ್ ಮಾಡಿ ಈ ತರ ಮಾಡ್ಯಾರ. ಅವ್ರು ಯಾರು ಬಂದ್ಸಕ್ ಯಾರು ಆಗಲ್ಲ ಸರ್. ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಆಗದಿಲ್ಲ ಅವ್ರನ್ನ ಬಂದ್ಸಕ್ಕೆ. ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ಇದು ಅರ್ಧ ಕಾರಣ, ಹೊಡಿಯಕ್ಕೆ ಅರ್ಧ ಕಾರಣ. ಹಿಂದೆಗಡೆ ಒಂದು ಆಲೆ ಕಂಪ್ನಿ ಎಲ್ಲ ಕಿತ್ತಾಕ್ಬಿಟ್ಟು ಹೊಡೆದಾಕ್ಬಿಟ್ಟು ಹೋಗಿದ್ದ. ಅವಾಗ ಕಂಪ್ಲೇಂಟ್ ಕೊಟ್ಟಿದ್ದ. ಅದೇನು ಆಕ್ಷನ್ ತಗೊಂಡೇ ಇಲ್ಲ ಅವರು ಮಾದನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು. ಸೈಟ್ ತಗೊಂಡು ಸೈಟ್ ತಗೊಂಡು 22 ವರ್ಷ ಆಯ್ತು ಸರ್. ಈ ಒಂದು ಕನ್ಸಿತ್ತು ಕಟ್ತಾ ಇದ್ರಿ. ಹೌದು ಸರ್. ಎಲ್ಲ ಹಾಳು ಮಾಡಕ್ ಬಿಟ್ರೆ ಎಲ್ಲ ನೈಟ್ ಬಂದ್ಬಿಟ್ಟು ನಮ್ಗೆ ಏನೋ ದಯವಿಟ್ಟು ನಿಮ್ ಮೀಡಿಯಾದಿಂದ ಏನೋ ನಮ್ಗೆ ಸಹಾಯ ಆದ್ರೆ ನಮ್ಗಂತೂ ಪೊಲೀಸ್ನವರಿಂದ ನಮ್ಗೆ ಇದೇ ಇಲ್ಲ, ನಂಬಿಕೆನೇ ಇಲ್ಲ. ನಂಬಿಕೆನೇ ಹೋಗ್ಬಿಟ್ಟದ ನಾನು ಹಡ ಇಕ್ಕಿ ಎಲ್ಲ ತಂದಿಗೆ ಹಾಕ್ಬಿಟ್ಟು ಎಲ್ಲ ನೈಟ್ ಹೊಡಕ್ ಹೋಗೋಣ ಡೆಮಾಲಿಶ್ ಮಾಡಿ ಈ ತರ ಮಾಡ್ಯಾರ. ಅವ್ರು ಯಾರು ಎಷ್ಟೊತ್ತಿಗೆ ಕ್ಲಿಯರ್ ಮಾಡ್ಕೊಂಡು ಹೋಗಿದ್ದೀರಿ ಸರ್. CC ಕ್ಯಾಮ್ರಾದೆಲ್ಲ ಎಲ್ಲ ಕ್ಯಾಪ್ಚರ್ ಆಗಿದೆ ಅಲ್ಲಿ. ನೋಡಿ, ಇದು ಆ ಮನೆಯನ್ನ ಕಟ್ಟಿಸ್ತಾ ಇರುವಂತಹ ಶಶಿಕಲಾ ಅವರೇನಿದ್ದಾರೆ ಅವರು ಮಾತನಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ರಂಗಸ್ವಾಮಯ್ಯ ಮತ್ತೆ ಅವರ ಕುಟುಂಬಸ್ಥರು ಈ ತರದ ಮನೆ ಧ್ವಂಸ ಮಾಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಮಾಡ್ತಾ ಇರುವಂತ ಆರೋಪ ಇದು. ಜಾಗ ನಮ್ದು ಅಂತೇಳಿ ಈಗ ಆಲ್ರೆಡಿ ನಾವು ಕೋರ್ಟ್ ಕಚೇರಿ ಅಂತೆಲ್ಲ ಅಲ್ದಾಡಿ ಅಲ್ಲಿ ಸ್ಟೇ ಮಾಡಿಸಿದ್ವಿ. ಅದಾದ್ಮೇಲೆ 2 ವರ್ಷಗಳ ಬಳಿಕ ನಮ್ಮ ಪರವಾಗಿ ಆದೇಶ ಬಂದಿತ್ತು, ಆದ್ರೂ ಕೂಡ ಈಗ ಮನೆ ಧ್ವಂಸ ಮಾಡಿದ್ದಾರೆ ಅಂತೇಳಿ ಶಶಿಕಲಾ ಅವರು ಗೋಳಾಡ್ತಾ ಇದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಸಾಲ ಸೋಲ ಮಾಡಿ ನಾವು ಮನೆ ಕಟ್ಟಿಸ್ತಾ ಇದ್ವಿ. 22 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದಂತಹ ಸೈಟ್ ಇದು. ಈಗ ಮನೆ ಕಟ್ತಾ ಇದ್ದೀವಿ, ಈಗ ಏಕಾಏಕಿ ಬಂದು ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ರಿಪೋರ್ಟರ್ ಮೂರ್ತಿ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, 22 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದಂಥ ಸೈಟು, ಜೊತೆಗೆ ಕೋರ್ಟಲ್ಲಿ ಸ್ಟೇ ಕೂಡ ಬಂದಿತ್ತು. ಅದಾದ್ಮೇಲೆ ಇವ್ರ ಪರವಾಗಿ ತೀರ್ಪು ಬಂದಿದ್ರು ಕೂಡ ಈ ಕೃತ್ಯ ಎಸಗಿರೋದು ಯಾರು, ಏನ್ ಹೇಳ್ತಾರೆ ಆ ಮನೆ ಮಾಲೀಕರು ಅಂತ? ಪ್ರಭು, ಬೆಂಗಳೂರಿನ ಸುತ್ತಮುತ್ತ ಏನು ಭೂಮಿಗೆ ಹೆಚ್ಚಿನ ಬೆಲೆ ಯಾವಾಗ ಬಂತು ಅಂದಿನ ಏನು ಭೂ ವಿವಾದದ ಕೇಸ್ಗಳು ಜಾಸ್ತಿ ಆಯ್ತು. ಬಾವಿಗಳು ಕೂಡ ಬಡವರ ಮೇಲೆ ಏನು ಕಾನೂನಿನ ಭಯ ಇಲ್ಲದೆ ಈ ತರ ಒಂದು ರೀತಿಯಲ್ಲಿ ದೌರ್ಜನ್ಯ ಹೆಚ್ಚಿರುವಂತದ್ದು ಬೆಂಗಳೂರು ತಾಲೂಕಿನ ಏನು ವಿಲೇಜ್
9/2 ಸೆಪ್ಟೆಂಬರ್ ಅಲ್ಲಿ ಏನು 1.5 ಎಕರೆ ಜಮೀನು ಇರುತ್ತೆ. ಅದರಲ್ಲಿ 105ನೇ ಸೈಟ್ ಅನ್ನ ಈಗ ಶಶಿಕಲಾ ಮತ್ತು ಮಂಜುನಾಥ್ ಕುಟುಂಬದವರು ಖರೀದಿ ಮಾಡ್ತಾರೆ. 2004ರಲ್ಲಿ ಇವರು ಆ ಸೈಟ್ ಅನ್ನ ಖರೀದಿ ಮಾಡ್ತಾರೆ. ಬರೋಬ್ಬರಿ ಏನು 22 ವರ್ಷ ಜಾಗತಿಗಳನ್ನ ಇಟ್ಕೊಂಡು ಸ್ವಲ್ಪ ಹಣ ಅಂದಿಸ್ಕೊಂಡು ಏನು ಈಗ ಭೂಮಿಲಿ ಆ ಸೈಟ್ ಅನ್ನ ಕ್ಲೀನ್ ಮಾಡಿ ಏನು ಒಂದು ಮನ ಏನು ಮೋಲ್ಡ್ ಲೆವೆಲ್ಗೆ ಹೋಗುತ್ತೆ ಪ್ರಭು, ಆ ಲೆವೆಲ್ ವರ್ಗು ಸುಮ್ಮನೆ ಇದ್ದು ಏನು ರಂಗಸ್ವಾಮಿ ಅನ್ನೋರು ಆ ಒಂದು ಇದರಲ್ಲಿ 16 ಕುಂಟೆ ಏನು ಜಾಗ ನಂದು ಅಂತ ಹೇಳಿ ಏನು ರಾತ್ರಿ ಜೆಸಿಬಿಯನ್ನ ತಂದು ಏನೋ ನೆಲಸ ಮಾಡಿರುವಂತದ್ದು ಕೇಳಿದ್ರೆ ನಾಲ್ಲ ಅಂತ ಇದ್ದಾರಂತೆ. ಆದ್ರೆ ಅವರೇ ಅನ್ನೋದೇ CC ಕ್ಯಾಮ್ರಾಗಳಲ್ಲಿ ಸಾಕ್ಷಿಗಳಿದಾವೆ. ಮತ್ತೆ ಅದು ಏನೋ ಈ ವಿವಾದಕ್ಕೆ ಸಂಬಂಧಂಗೆ ಏನಿವರು ಈ ಹಿಂದೆ ರಂಗಸ್ವಾಮಿ ಕಡೆಯವರು ಈ ಭೂಮಿ ವಿವಾದಕ್ಕೆ ಸಂಬಂಧಂಗೆ ಕೋರ್ಟ್ಗಿದ್ರು. ಆಗ ಶಶಿಕಲಾ ಮಂಜುನಾಥ ದಂಪತಿಗಳು ಏನೋ ಸ್ವಲ್ಪ 1-2 ವರ್ಷ ಕಾಲ ಕೋರ್ಟ್ಗೆ ಅಲೆದಾಡಿಸಿ ಕೊನೆಗೆ ಕೋರ್ಟ್ ಆದೇಶವನ್ನು ಇವ್ರ ಕಡೆ ಏನ್ ಪಡ್ಕೊಂಡು ಕಟ್ಟಕ್ಕೆ ಹೋಗಿದ್ರು. ಅಂತ ಒಂದು ಸಂದರ್ಭದಲ್ಲಿ ಈಗ ರಾತ್ರಿ ಏನು ಜೇಸಿ ಎಂದು ಆ ಮನೆಯನ್ನ ಏನು ನಾಶಮ ಮಾಡಿರುವಂತದ್ದು ಶಶಿಕಲಾ ಹೇಳುವಂತದ್ದು ನೋಡಿದ್ರೆ ಪ್ರಭು ಏನು ಎಂತ ಕಣ್ಣಲ್ಲೂ ನೀರು ಬರೀತಿದೆ. ಸ್ವತಃ ತಾಲಿಯನ್ನ ಏನು ಮಾಂಗಲ್ಯ ಇರುತ್ತದೆ, ಆ ಮಾಂಗಲ್ಯ ಸಹ ಕೂಡ ಇಟ್ಟು ಒತ್ತೆ ಇಟ್ಟು ಏನೋ ಸುಮಾರು 40 ಲಕ್ಷ ಹಣವನ್ನ ಇಟ್ಟು ಏನು ಮನೆ ನಿರ್ಮಾಣಕ್ಕೆ ಮುಂದಾರು. ಯಾವ್ದು ಒಂದು ಮನೆ ಈಗ ಏನು ನೆಲಸ ಮಾಡ್ತದೋ. ಹಾಗಾಗಿ ಈ ಸಂಬಂಧಪಟ್ಟಂಗೆ ಈಗ ಮಾದನಾಯಕನಹಳ್ಳಿ ಪೊಲೀಸರಲ್ಲಿ FIR ಕೂಡ ಹಾಕಲಾಗಿದೆ. ಏನ್ ಸ್ಥಳದ ಮಾದನಾಯಕ ಪೊಲೀಸರು ಏನು ಸ್ಥಳದಲ್ಲಿ ಕೂಡ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಮುಂದಿನದಲ್ಲಿ ಪೊಲೀಸರಾಗಲಿ ಕೋರ್ಟ್ ಆಗಲಿ ಇವರಿಗೆ ನ್ಯಾಯ ಒದಗಿಸಕ್ಕೆ ಕಾದು ನೋಡ್ಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮೂರ್ತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.